ಹರಿಬರಿಯಲ್ಲಿ ಆ್ಯಕ್ಚುಲಿ ನ್ಯೂ ಇಯರ್ ಸಡನ್ ಪ್ಲ್ಯಾನ್ ಮಾಡಿಕೊಂಡು ನಾವಿಬ್ಬರು ಮತ್ತು ಇನ್ನೊಬ್ಳು ಫ್ರೆಂಡು ಹೊರಟಿರೋದು ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ ಏನು ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಟೈಮ್ ಬಂದು 9 ಗಂಟೆ ಆಗಿದೆ. ನಮ್ದು 10 ಗಂಟೆ ಬಸ್ ಇರೋದು. ಹಾಫ್ ಆನ್ ಅವರಲ್ಲಿ ಹೋಗ್ತೀವೇನೋ ಗೊತ್ತಿಲ್ಲ. ಸೊ ಆಲ್ರೆಡಿ ಇನ್ನೊಬ್ಳು ಫ್ರೆಂಡ್ ಅವ್ರ ಮನೆಯಿಂದ ಬರ್ತಿದ್ದಾಳೆ. ನಾವು ನೋಡಿ ಲಗೇಜ್ ತುಂಬಿಕೊಂಡು ಇಬ್ಬರು ಲಗೇಜ್ ಇದೆ ತುಂಬಿಕೊಂಡು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಫೈನಲಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಇವಳಂತೂ ವ್ಲಾಗ್ ಅಂತೂ ಕಂಟಿನ್ಯೂ ಮಾಡೋ ಸಿಚುಯೇಷನಲ್ಲಿ ಇಲ್ಲ. ಫೋನಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಅವಳು. ನೆಕ್ಸ್ಟು ಇಲ್ಲಿಂದ ಮಂಗ್ಳೂರಿಗೆ ಹೋಗ್ತಿದ್ದೀವಿ. ಮಂಗ್ಳೂರಿಗೆ ಹೋಗಿ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಕೀಪ್ ವಾಚಿಂಗ್. ನೋಡಿ ಬ್ಯುಸಿ ಪರ್ಸನ್. ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ, ಅವಳು ಆಮೇಲೆ ತೋರಿಸ್ತೀವಿ ನಿಮ್ಗೆ. ಸೊ ಫ್ರೆಂಡ್ಸ್, ಟೈಮ್ 10:30 ಆಗಿದೆ. ಬಸ್ ಹತ್ತಿದ್ದೀವಿ. ಬಸ್ ಹೊರಟಿದೆ. ಇಲ್ಲಿ ನಾವು ಕೂತಿದ್ದೀವಿ. 10:37 ಟೈಮ್ ಹೊರಟಿಲ್ಲ. ಇಲ್ಲಿ ನಾವು ಕೂತಿದ್ದೀವಿ. ಇನ್ನೊಬ್ಳು ಅಲ್ಲಿಂದ ಕೂತಿದ್ದಾಳೆ. ಅವಳು ಬಂದು ನನ್ನ ಸ್ಕೂಲ್ ಫ್ರೆಂಡ್ ಪ್ಲಸ್ ಕಾಲೇಜ್ ಫ್ರೆಂಡ್ ಪ್ಲಸ್ ನಮ್ಮ ಮನೆ ಹತ್ರನೇ ಇರೋದು. ಯಾವುದು ಇಲ್ಲ. ಮತ್ತೆ ಸ್ಕೂಲ್ ಫ್ರೆಂಡ್ ಪ್ಲಸ್ ಕಾಲೇಜ್ ಫ್ರೆಂಡ್ ಅಂದ್ರೆ ಅವಳು ನಮ್ಮ ಜೂನಿಯರ್, ಸ್ಕೂಲಲ್ಲೂ ಜೂನಿಯರ್, ಕಾಲೇಜಲ್ಲೂ ಸಿಸ್ಟರ್ ಫ್ರಮ್ ಅನದರ್ ಮದರ್. ಆ ಥರ ಎಲ್ಲ ಯಾವುದೂ ಇಲ್ಲ, ಜಸ್ಟ್ ಫ್ರೆಂಡ್ ಅಷ್ಟೇ. ನಮ್ಮ ಜೂನಿಯರ್ ಫ್ರಮ್ ಅನದರ್ ಸೈಡ್. ಮತ್ತೆ ಅವಳು ನಮ್ಮ ಮನೆ ಹತ್ರನೇ ಇರೋದು. ಸೊ ಇವಾಗ ಅವಳು ಎಲ್ಲರೂ ಹೋಗೋಣ ನ್ಯೂ ಇಯರ್ಗೆ ಅಂತ ಅಂದು, ಅದಕ್ಕೋಸ್ಕರ ನಾವು ನ್ಯೂ ಇಯರ್ ಪಾರ್ಟಿ ಮಾಡಿ 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 ಸಾಕಾಗ್ಬಿಟ್ಟೈತೆ. ಸೊ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ನಾವು ಎಲ್ಲಿ ಹೋಗ್ತೀವಿ ಅಂತ ಮಾತ್ರ ಹೇಳಲ್ಲ. ಅಲ್ಲಿಗೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಹೇಳಕ್ ಬರ್ತಾಳೆ ರೀ. ಏನು ಗೊತ್ತಾ, ನಾವು ವರ್ಷ ಬಂದು ನಾನು ಇವಳು ಇದೇ ವರ್ಷ ಫಸ್ಟ್ ಟೈಮ್ ಜೊತೆಲಿರೋದು ಅಲ್ವಾ. ನಾವಿಬ್ರು ಫಸ್ಟ್ ಮೀಟ್ ಆದಾಗ ಫಸ್ಟ್ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಅದು ನೆಕ್ಸ್ಟು 3 years ಗ್ಯಾಪ್ ಆಗಿತ್ತು. ಇದು ಇವಾಗ ಜೊತೆಲಿದ್ದೀವಿ. ಅದಾದ್ಮೇಲೆ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಅಂತ ನಂದು ನ್ಯೂ ಇಯರ್ ಪಾರ್ಟಿ ಇರ್ತಿತ್ತು. ಅದಾದ್ಮೇಲೆ ಇವಾಗ ಇವಳ ಜೊತೆ ಆ್ಯಕ್ಚುಲಿ ಇಷ್ಟು ವರ್ಷ ಬಂದು ಎಲ್ಲ ಪಬ್ಸು ಪಾರ್ಟಿ ಅಂತೆಲ್ಲ ಹೋಗಿ ನಮಗೆ ಆ್ಯಕ್ಚುಲಿ ಇನ್ನೊಂದು ಏನಂದರೆ, ಪಬ್ಬು ಬಂದು ನನಗೆ ವಾರ ಹೋಗಿ ನನಗೇನೋ ಪಬ್ ಹೋಗೋ ಇಂಟೆನ್ಷನ್ ಇಲ್ಲ. ಇವಾಗ ಏನು ಮಾಡ್ತೀವಿ ಅಂದರೆ ಸನಾತನ ಧರ್ಮದ ಹುಡುಗಿರಾಗ್ತಿದ್ದೀವಿ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅದು ಕಂಪ್ಲೀಟ್ ನಾವು ಹೋದ್ಮೇಲೆ ತೋರಿಸ್ತೀವಿ. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಮಗಂತೂ ಟಯರ್ಡ್ ಆಗಿರೋದ್ರಿಂದ ನಾವು ಮಲ್ಕೊತೀವಿ. ಮಾರ್ನಿಂಗಿಂದ ನಾವು ಇರಲಿಲ್ಲ, ಮಾರ್ನಿಂಗಿಂದ ಆಚೆ ಹೋಗಿದ್ವಿ. ಈವ್ನಿಂಗ್ ಬಂದು ಬಟ್ಟೆ ಪ್ಯಾಕ್ ಮಾಡಿಕೊಂಡು ನಾವು ಹೊರಟಿರೋದು. ಅದಕ್ಕೋಸ್ಕರ ವ್ಲಾಗ್ ಆಟೋದಲ್ಲಿ ಸ್ಟಾರ್ಟ್ ಮಾಡಿದೆ ನಾನು. ಸೊ ಇವಾಗ ಮಲ್ಕೊತೀವಿ. ಮಾರ್ನಿಂಗ್ ಸಿಗ್ತೀವಿ. ಅವಳು ನಾನು ತೋರಿಸ್ತೀವಿ ಎಲ್ಲೆಲ್ಲಿ ಹೋಗ್ತಾ ಇದೀವಿ, ಏನೇನು ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಫೈನಲಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. 5:30ಗೆ ರೀಚ್ ಆಗಬೇಕಾಗಿದ್ದವ್ರು ನಾವು ಇವಾಗ 7 o'clock ರೀಚ್ ಆಗಿದ್ದೀವಿ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಇವಳಂತೂ ನಿನ್ನೆಯಿಂದಾನು ಫುಲ್ ಬ್ಯುಸಿ ಪರ್ಸನ್ ಆಗ್ಬಿಟ್ಟವಳೆ ಅನುಷಾ. ನೆಕ್ಸ್ಟು ನೋಡೋದ ಬ್ಲಾಗ್ ನಾನೇ ಕಂಟಿನ್ಯೂ ಮಾಡ್ತೀನಿ, ಅವಳು ಕಂಟಿನ್ಯೂ ಮಾಡ್ತಾಳೋ ಗೊತ್ತಿಲ್ಲ, ಹೇಳ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ನಮ್ಮ ಇನ್ನೊಬ್ರು ಫ್ರೆಂಡ್ನ ತೋರಿಸ್ತೀನಿ, ಫೇಸ್ ತೋರಿಸಲ್ಲ. ಅವರಲ್ಲಿ ಹೋಗ್ತಿದ್ದಾರೆ ನೋಡ್ರಿ. ಹಂಗೆ ಒಂದು ಹಾಯ್ ಮಾಡಿ. ಸೊ ಫ್ರೆಂಡ್ಸ್, ನಾವು ರೂಮಿಗೆ ಬಂದ್ವಿ. ಟೈಮ್ ಆಲ್ರೆಡಿ 9:15 ಆಗಿದೆ. ಬಂದಿದ ತಕ್ಷಣ ಎದ್ದು ರೆಡಿ ಆದ್ವಿ. ಬಂದಿದ ತಕ್ಷಣ ಹಂಗೆ ರೆಡಿ ಆದ್ವಿ. ಸ್ನಾನ ಮಾಡ್ಕೊಂಡೆಲ್ಲ ಹಂಗೆ ರೆಡಿ ಆದ್ವಿ. ನೋಡಿ ನಾನು ಹೀಗೆ ರೆಡಿ ಆಗಿದ್ದೀನಿ. ನನ್ನ ಫ್ರೆಂಡ್ ಹೀಗೆ ರೆಡಿ ಆಗಿದ್ದಾಳೆ. ಅವಳನ್ನ ತೋರ್ಸೋಕ್ಕಾಗಲ್ಲ, ಅವಳು ಆಚೆ ಕಡೆ ಹೋಗ್ಬಿಟ್ಟಿದ್ದಾಳೆ. ಎಲ್ಲಿ ಅವಳು? ಇಲ್ಲಿದ್ದಾಳೆ. ಓಕೆ. ಸೊ ಅವಳು ವ್ಲಾಗಲ್ಲಿ ಬರೋದಕ್ಕೆ ಶೈ ಆಗ್ತಿದ್ದಾಳೆ. ಸೊ ನಾವಿವಾಗ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಬಂದಿರೋದು ಅಂದರೆ ಅದು ಹೋದಾಗ ತೋರಿಸ್ತೀನಿ. ಇಲ್ಲ, ನಾನು ನ್ಯೂ ಇಯರ್ ಯಾವಾಗಲೂ ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೆ. ಸೊ ಈ ಸಲ ಫಾರ್ ಅ ಚೇಂಜ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಂಗಳೂರಿಗೆ ಬಂದಿರೋದು. ನಾನು ನಂಬ ದೇವರು ಕೊರಗಜ್ಜಾಗ ಹೋಗೋಣ ಅಂತ ಬಂದಿದ್ದೀವಿ. ಸೊ ಫಸ್ಟು ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗಿ ಅಲ್ಲಿಂದ ಕೊರಗಜ್ಜಾಗ ಹೋಗ್ತೀವಿ. ಸೊ ಬನ್ನಿ ಇವಾಗ ಹೋಗೋಣ. ಟೈಮ್ ಆಲ್ರೆಡಿ 9:15 ಆಗಿದೆ. ಹೊರಡೋಣ ಈಗ. ಇವಳ್ದಿದೆ ಕೆಲಸ, ಕೂತ್ಕೊಂಡು ಫೋನ್ ನೋಡೋದೇ ಕೆಲಸ ಎಲ್ಲಿ ಬಂದ್ರು. ಸೊ ಇನ್ನೇನು ಮಾಡೋದು ಮತ್ತೆ. ನಾನು ಇವಳಂತೂ 3 ಹೊತ್ತು ಫೋನಲ್ಲಿ ಬ್ಯುಸಿ ಇರ್ತಾಳೆ ಮಾತಾಡ್ಕೊಂಡು. ಇನ್ನು ನಾನೇ ವ್ಲಾಗ್ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಅವಳು ಬ್ಯುಸಿ ಆದಾಗ. ಓಕೆ ಫ್ರೆಂಡ್ಸ್, ಬಾಯ್. ಸೊ ಫ್ರೆಂಡ್ಸ್, ಟೈಮ್ 11 ಗಂಟೆ ಆಗಿದೆ. ಬಸ್ಸಲ್ಲಿ ಬಂದ್ವಿ ಅಲ್ಲಿಂದನೂ. ಇವಾಗ ಫಸ್ಟು ಬಂದಿರೋ ದೇವಸ್ಥಾನ ಬಂದು ಕಟೀಲು ದುರ್ಗಾ ಪರಮೇಶ್ವರಿ. ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟರೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಇದೇ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಬಸ್ಸಲ್ಲಿ ಎಷ್ಟು ಇರಿಟೇಷನ್ ಆಗ್ತಿತ್ತು, ಆದರೂ ಏನೋ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನಕ್ಕಂತ ಬಂದಿದ್ದೀವಿ. ಫೈನಲಿ
ನಾವು ತುಂಬ ಸಲ ಪ್ಲಾನ್ ಮಾಡಿದ್ವಿ, 3-4 ಸಲ ಬರೋದಕ್ಕಾಗಿಲ್ಲ. ದೇವ್ರು ಇವಾಗ ನಮ್ಮನ್ನ ನೋಡಬೇಕು ಅಂತ ಹೇಳಿ ಕರ್ಸ್ಕೊಂಡಿದ್ರೆ ಫೈನಲಿ ಬಂದ್ವಿ ದೇವ್ರ ದರ್ಶನ ಮಾಡೋದಕ್ಕೆ. ಸೊ ಫ್ರೆಂಡ್ಸ್, ಒಳಗಡೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಆಚೆ ದೇವ್ರ ದರ್ಶನ ಮಾಡ್ಕೊಬಂದು ವಿಡಿಯೋ ಮಾಡ್ತಾ ಇರೋದು. ದೇವ್ರ ದರ್ಶನ ಸಖತ್ತಾಗಾಯಿತು. ಹೊಸ ವರ್ಷಕ್ಕಲ್ಲ, ಸಾರಿ, ನ್ಯೂ ಇಯರ್ ಫಸ್ಟ್ ಡೇ, ಐ ಮೀನ್ ಜಾನ್ವರಿ ಫಸ್ಟಿಗೆ ದೇವ್ರ ದರ್ಶನ ಚೆನ್ನಾಗಾಯಿತು. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಹೂವಾಗೆ ಕುಂಕುಮ ಕೊಟ್ಟಿದ್ದಾರೆ, ಬಟ್ಟೆ ಎಲ್ಲ ಆಗ್ತೈತೆ, ಅದಕ್ಕೆ ಹಂಗೆ ನೋಡ್ತಿದ್ದೆ. ಸೊ ದೇವ್ರ ದರ್ಶನ ಮಾತ್ರ ಸಖತ್ತಾಗಾಯಿತು. ಎಲ್ಲ ಇವಾಗ ಇಲ್ಲಿ ಕುತ್ಕೊಂಡು ಫೋಟೋ ಶೂಟ್ ಮಾಡ್ತಾಯಿದ್ವಿ ಇಷ್ಟೋ ತನಕ. ಒಳಗಡೆ ಫೋಟೋಸ್ ತೆಗಿಯೋಂಗಿಲ್ಲ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ತಾಯಿದ್ವಿ. ಫೋಟೋ ಶೂಟ್ ಎಲ್ಲ ಆಯಿತು, ದೇವ್ರ ದರ್ಶನ ಆಯಿತು. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನಂತ ಇನ್ನೂ ಗೊತ್ತಿಲ್ಲ. ಸದ್ಯಕ್ಕೆ ಕುತ್ಕೊಂಡು ಇಲ್ಲಿ ಯೋಚನೆ ಮಾಡ್ತೀವಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ. ಎಲ್ಲ ಆನೆ ಇದೆ, ಆನೆ ಹತ್ರ ಹೋಗಿ ಫೋಟೋಸ್ ತಗೊಳ್ಳೋಣ. ಅಲ್ಲಿ ಆನೆ ಇದೆ, ಆನೆ ಹತ್ರ ಹೋಗಿ ಫೋಟೋಸ್ ತಗೊಳ್ತೀವಿ. ಒಳಗಡೆ ಇಲ್ಲಿ ಒಂಥರ ಸೇತುವೆ ಥರ ಇದೆ, ಅಲ್ಲಿ ನೀರೇ ಇಲ್ಲ, ಅದನ್ನು ತೋರಿಸ್ತೀನಿ ರೀ. ಸೊ ಫ್ರೆಂಡ್ಸ್, ಇದೇ ನೀರು, ಇರಿ ತೋರಿಸ್ತೀನಿ. ಇಲ್ಲೇ ನೋಡಿ, ನೀರೇ ಇಲ್ಲ ಇಲ್ಲಿ. ನಾವು ಲಾಸ್ಟ್ ಟೈಮ್ ಬಂದಾಗ ನೀರು ಎಷ್ಟಿತ್ತು, ಅಲ್ಲಿ ಕಲ್ಲು, ಅದೇನೋ ಕಲ್ಲು ಹಂಗೆ ಜೋಡಿಸಿದ್ರೆ ಏನೋ ಮನೆ ಕಟ್ತಾರೆ ಅಂತ ಅರ್ಥ ಏನೋ ಅಂತಾರೆ. ಸೊ ಅದೇನೋ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ ನನಗೆ. ಸೊ ಅಲ್ಲಿ ಆನೆ ಹತ್ರ ಫೋಟೋಸ್ ತಗೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ನೋಡಿ ಎಷ್ಟು ಜನ ಅವರೇ, ಯಪ್ಪ. ನಮಗೆ ಅಲ್ಲಿ ಪ್ರಸಾದ ಕೊಡೋದು ಗೊತ್ತಿರಲಿಲ್ಲ. ನಾವು ನಾನೇ ನೋಡ್ಕೊಂಡು ನಿಂತೀವಿ ಫೋಟೋಸ್ ತಗೊಳ್ಳೋಣ ಅಂತ. ಪ್ರಸಾದ ಕೊಡ್ತಿದ್ದಾರೆ ಅಂತಲ್ಲ ಅಂದ್ಬಿಟ್ಟು ಓಡೋದ್ವಿ. ದೇವ್ರ ಪ್ರಸಾದ ಬಿಡಬಾರ್ದು ಅಂದ್ಬಿಟ್ಟು ಓಡೋಗ್ಬಿಟ್ಟು ಇವಾಗ ಪ್ರಸಾದ ತಿನ್ಬಿಟ್ಟು ವಾಪಸ್ ಆನೆ ನೋಡಕ್ಕೆ ಹೋಗ್ತಿದ್ದೀವಿ. ಆನೆ ಏನೇನು ತೀಟ್ಲೆ ಮಾಡುತ್ತೆ ತೋರಿಸ್ತೀನಿ ನಿಮ್ಗೆ ಅವಾಗವಾಗ. ಆದರೆ ಇದೇ ದೊಡ್ಡ ಆನೆ, ಇದು ಇನ್ನೊಂದು ಆನೆ, ಅದು ಇನ್ನೊಂದು ಮರಿ. ಅದು ಮರಿಯಾನೆ, ಅದು ಮರಿಯಾನೆ, ಅದು ಕಾಣಿಸಲ್ವಂತೆ. ಇದು ಅಮ್ಮ, ನಾನು ಚೈಲ್ಡ್, ಇದು ಸೆಕೆಂಡ್. ಏಯ್, ಅದು ಅಮ್ಮ, ಅಮ್ಮನೇ ಮಗಳನ್ನ ಏನು ಅಮ್ಮ ಅಂತಿದ್ದು. ಪಾಪ ಅವಳು ಆನೆ ಥರನೇ ಇಲ್ಲ, ಅವಳಿಗೋಗಿ ಆನೆ ಮುಖ್ಯ. ಅದು ಮರಿಯಾನೆ. ಬಾ ಆಯ್ತು ನಡಿ. ಎಕ್ಸ್ಕ್ಯೂಸ್ ಮೀ. ಫ್ರೆಂಡ್ಸ್ ನೋಡಿ, ಅಲ್ಲಿ ಹೋಗ್ಬಿಟ್ಟು ಆನೆನೂ ನೋಡ್ಕೊ ಬಂದೈತೆ. ನಡೀರಿ ಹೋಗೋಣ ಅಂದರೆ ಒಂದು ಸ್ವಲ್ಪ ಕುತ್ಕೊಳ್ಳೋಣ. ಕುತ್ಕೊಂಡು ಇವಳು ಏನೇನು ಕ್ವಶನ್ ಕೇಳ್ತಿದ್ದಾಳೆ ಅಂತಂದರೆ ಅದೆಲ್ಲ ಬೇಡ ಸುಮ್ಮನೆ, ಅದೆಲ್ಲ ಹೇಳಬಾರ್ದು. ನಮ್ಮ ಪರ್ಸ್ನಲ್ ಅದನ್ನ ಏನಂತ ಕೇಳಕ್ಕೆ ಹೋಗ್ತೀಯಾ ನ್ಯೂಸ್ ಥರ? ಅದೇನು ಕ್ವಶನ್ ಅಂತ ಕಮೆಂಟಲ್ಲಿ ನಾನೇ ಕಮೆಂಟ್ ಮಾಡ್ತೀನಿ ವ್ಲಾಗ್ ಅಪ್ಲೋಡ್ ಆದಾಗ. ಸೊ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ದರ್ಶನ ಆಯಿತು, ಪ್ರಸಾದನೂ ತಿಂದಾಯಿತು. ಇವಾಗ ಟೈಮ್ ಆಲ್ರೆಡಿ 12 ಗಂಟೆ ಆಗಿದೆ. ಇಲ್ಲೇ ಲೇಟ್ ಮಾಡಿದ್ರೆ ಆಮೇಲೆ ಕೊರಗಜ್ಜ ನೋಡಿಕೊಂಡು ನಾವು ಬೀಚ್ ಹತ್ರ ಬೇರೆ ಹೋಗೋ ಪ್ಲ್ಯಾನ್ಸ್ ಇದೆ. ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದೀವಿ. ಮತ್ತು ನಾವು ಓಡಾಡ್ತಿರೋದು ಬಸ್ ಆಗಿರೋದ್ರಿಂದ ಬಸ್ ಎಷ್ಟೊತ್ತಿದೆ, ಯಾವಾಗ ಬರುತ್ತೆ ಏನು ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೆ ಇವಾಗ ಫಸ್ಟ್ ಇಲ್ಲಿಂದ ಕೊರಗಜ್ಜ ಹೋಗ್ತೇವೆ. ಬಸ್ಸಲ್ಲಿ ಓಡಾಡೋದೇ ಒಂದು ಹಿಂಸೆ ಆಗ್ಬಿಟ್ಟಿದೆ. ಬಸ್ಸಲ್ಲಿ ಯಾವತ್ತೂ ಓಡಾಡ್ದವಳಲ್ಲ ನಾನು. ಬಟ್ ಬಸ್ಸಲ್ಲಿ ಓಡಾಡೋದೇ ಹಿಂಸೆ ಅಲ್ಲ, ಕಣ್ ತುಂಬ ನಿದ್ದೆ ಮಾಡಿ ಓಡಾಡಿದ್ರೆ ಏನೋ ಬೆಟರ್. ಜನ ತುಂಬಿಕೊಂಡಿರ್ತಾರೆ, ರಶ್ಶು ಬೇರೆ. ಬಸ್ಸಲ್ಲಿ ಓಡಾಡ್ಬೇಕಂದ್ರೆ ಇದೆ ಇಷ್ಟ. ಇಲ್ಲಿ ಗೌರ್ಮೆಂಟ್ ಬಸ್ ಇಲ್ಲ, ಪ್ರೈವೇಟ್ ಬಸ್. ನೋಡಿ, ಇದೆ ಪ್ರೈವೇಟ್ ಬಸ್. ಸಾಂಗ್ ಹಾಕೊಂಡು ಜಾತ್ರೆ ಥರ ನೋಡಿ, ಸಾಂಗ್ ಮತ್ತೆ ಕೇಳಿಸ್ಕೊಳ್ಳಿ. ನಾನಿಲ್ಲಿ ಫ್ಯಾನ್ ಹಿಡ್ಕೊಂಡು ಶೆಕೆಗೆ ಗಾಡಿ ಬಿಸ್ಕೊಂಡಿದ್ದೀನಿ. ಇದೆಲ್ಲ ನಮ್ಮ ಬೆಂಗಳೂರಲ್ಲಾದ್ರೂ ಚಳಿನಾದ್ರೂ ಇರುತ್ತೆ, ಇಲ್ಲಿ ಶೆಕೆ. ನೋಡ್ರಿ, ಇದೆ ಬಸ್ಸು, ಸಾಂಗ್ ಹಾಕೊಂಡು ಎಲ್ಲ. ದೀಕ್ಷಿತಾ. ಸೊ ಫ್ರೆಂಡ್ಸ್, ಬಸ್ಸಲ್ಲಿ ಕಟೀಲು ಇಂದ ಕೊರಗಜ್ಜಕ್ಕೆ ಬಂದ್ವಿ. ಬಸ್ಸಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಟಯರ್ಡ್ ಆಗಿರೋದ್ರಿಂದ ಸ್ವಲ್ಪ ಮಲ್ಕೊಂಡಿದ್ವಿ. ಸೊ ಇವಾಗ ಆಟೋದಲ್ಲಿ ಕಟೀಲು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಾರಿ, ಕಟೀಲು ಅಲ್ಲ, ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಳಗಡೆ ವ್ಲಾಗ್ ಮಾಡೋಕ್ಕೆ ಬಿಡಲ್ಲ. ಸೊ ಅದಕ್ಕೆ ಆಚೆ ಕಡೆಯಿಂದನೇ ತೋರಿಸ್ತೀನಿ ಯಾವ ದೇವಸ್ಥಾನ ಏನು ಅಂತ. ಫ್ರೆಂಡ್ಸ್, ಇದೆ ಕೊರಗಜ್ಜ ದೇವಸ್ಥಾನ. ಅದಕ್ಕೆ ಏನು ತೊಗೊಂಡೋಗ್ಬೇಕಂದ್ರೆ ಹೂವು, ಎಲೆ, ಚಕ್ಲಿ ಮತ್ತು ಡ್ರಿಂಕ್ಸ್ ಕೊಡ್ತಾರೆ ಅದಕ್ಕೆ, ಆ ದೇವ್ರಿಗೆ. ಸೊ ಅದಕ್ಕೆ ಅದನ್ನು ತೊಗೊಂಡು ಇವಾಗ ಒಳಗಡೆ ಹೋಗ್ತಿದ್ದೀವಿ. ಅಲ್ಲಿ ಒಳಗಡೆ ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ. ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕಲ್ಲ, ಫೋಟೋ ವೀಡಿಯೋ ಏನೂ ಮಾಡೋಕ್ಕೆ ಬಿಡಲ್ಲ. ಹಾಂ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಸೊ ಫ್ರೆಂಡ್ಸ್, ಏನಂದರೆ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ದೇವ್ರ
ಕಡೆದೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಅದಕ್ಕೆ ಆಚೆ ಕಡೆಯಿಂದನೇ ಆವಾಗಲೇ ತೋರಿಸಿದ್ದು ನಾನು ನಿಮಗೆ. ಸೊ ಇವಾಗ ಇದಾಯಿತು. ಇನ್ನೊಂದು ಆದಿಸ್ಥಳ ಅಂತ ಇದೆ, ಅದನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಇವಾಗ ಪ್ರಸಾದನೂ ಸಿಕ್ತು, ಪ್ರಸಾದ ತೊಗೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ ಇನ್ನೂ ಒಂದು ಕೊರಗಜ್ಜ ಸ್ವಾಮಿ ದೇವಸ್ಥಾನ ಇದೆ. ಅದು ನಮಗೆ ಗೊತ್ತಿರಲಿಲ್ಲ. ಆಟೋ ಡ್ರೈವರ್ ಅವರು ಹೇಳಿ ಕರ್ಕೊಬಂದರು. ಇದು ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಇಲ್ಲಿ ಪ್ರಸಾದ ಸಿಕ್ತು, ಗಂಧ ಕೊಟ್ಟರು. ಇದನ್ನು ತೊಗೊಂಡು ಇನ್ನೂ ಒಂದು ದೇವಸ್ಥಾನ ಇದೆ ಅಂತೆ, ಅದನ್ನು ನೋಡಿಕೊಂಡು ಅದಾದಮೇಲೆ ಇನ್ನೂ ಒಂದು ದೇವಸ್ಥಾನ ಇದೆ ಆದಿಸ್ಥಳ ಅಂತ, ಅದನ್ನು ನೋಡೋಕೆ ಹೋಗ್ತಿದ್ದೀವಿ. ಈ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ, ವಾತಾವರಣನೂ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ನಾವು ಹೇಳಿದ್ವಲ್ಲ ಇನ್ನೊಂದು ಕೊರಗಜ್ಜ ಸ್ವಾಮಿ ದೇವಸ್ಥಾನ ಅಂತ, ಅಲ್ಲಿ ಹೋಗಿದ್ವಿ. ಒಳಗಡೆ ಅಲ್ಲಿ ವೀಡಿಯೋನು ಮಾಡೋಂಗಿರಲಿಲ್ಲ, ಸೊ ಅಲ್ಲೂ ಮಾಡಿಲ್ಲ. ಇಲ್ಲಿ ನಾಳೆ ಕೋಲ ನಡೀತಿದೆ, ನಾಳೆ ಅಲ್ಲ 3ನೇ ತಾರೀಕು ಕೋಲ ನಡೀತಿದೆ. ನಮಗೆ ಗೊತ್ತೇ ಇಲ್ಲ, ನಾವು ಇವತ್ತು 1ನೇ ತಾರೀಕು ಬಂದಿದ್ದೀವಿ. ಸೊ ಅದಕ್ಕೆ 3ನೇ ತಾರೀಕು ಮತ್ತೆ ಕೋಲ ನೋಡೋಕೆ ಬರೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಹೆಣ್ಮಕ್ಳಿಗೆ ಕೋಲ ನೋಡೋಕೆ ಬಿಡ್ತಾರಂತೆ. ಸೊ ಇಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ, ನೀವೇ ನೋಡ್ಬೋದು. ಸೊ ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ದೇವಸ್ಥಾನಕ್ಕೆ ಬಂದರೆ ಮಾತ್ರ ನನಗೆ ಅಂತೂ ತುಂಬ ನೆಮ್ಮದಿ ಸಿಗುತ್ತೆ. ಬಂದಿದ್ದಕ್ಕೂ ಮತ್ತೆ ಪ್ರಸಾದ ಸಿಕ್ತು. ಸೊ ಪ್ರಸಾದ ತೊಗೊಂಡು ಇವಾಗ ಇಲ್ಲಿಂದ ಮತ್ತೆ ಇನ್ನೊಂದು ಆದಿಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೇ ದೇವಸ್ಥಾನ. ಫ್ರೆಂಡ್ಸ್, ನಾನು ಯಾವಾಗಲೂ ಬಂದಾಗೆಲ್ಲ ಎರಡೇ ದೇವಸ್ಥಾನ ನೋಡ್ಕೊಂಡು ಹೋಗ್ತಾ ಇದ್ದೆ, ಕೊರಗಜ್ಜದು. ಆಟೋ ಅಂಕಲ್ ಒಳ್ಳೆಯವ್ರು ಸಿಕ್ಕಿರೋದು ನಮಗೆ ನಿಜವಾಗ್ಲೂ. ನಮಗೆ ಗೊತ್ತಿಲ್ಲದಿರೋ ಇನ್ನೂ 2 ದೇವಸ್ಥಾನನೂ ತೋರಿಸ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ಇನ್ನೊಂದು ದೇವಸ್ಥಾನಕ್ಕೆ. ಸೊ ಫ್ರೆಂಡ್ಸ್, ಇವಾಗ ಇನ್ನೊಂದು ಆದಿಸ್ಥಳ ಅಂತ ಇದೆ, ಅಲ್ಲಿ ಬಂದಿದ್ದೀವಿ. ನೋಡಿ, ಇದೆ ಆದಿಸ್ಥಳ. ದೇವ್ರನ್ನ ಇಲ್ಲಿ ತೋರಿಸ್ಬೋದು. ಸೊ ಯಾವ್ಯಾವ ದೇವ್ರಿದೆ ಅಂತಲೂ ತೋರಿಸ್ತೀವಿ ಇಲ್ಲಿ. ಇದೊಂದೇ ದೇವಸ್ಥಾನದಲ್ಲಿ ನಾವು ವೀಡಿಯೋ ಮಾಡೋಕೆ ಆಗೋದು ದೇವ್ರನ್ನ. ಅದೇ ಕೊರಗಜ್ಜನ ಬಿಡಲ್ಲ ವೀಡಿಯೋ ಮಾಡೋಕ್ಕೆ ಅಂತ ಅಂತವ್ರೆ. ಗೊತ್ತಿಲ್ಲ ಈ ಸಲ ಏನು ಮಾಡ್ತಾರೋ, ನೋಡೋಣ ಬನ್ನಿ. ನಿಮ್ಮ ಅದೃಷ್ಟ ಫ್ರೆಂಡ್ಸ್, ನಿಮ್ಮ ಅದೃಷ್ಟ ನಮ್ಮ ಅದೃಷ್ಟ. ನಮ್ಮ ಅದೃಷ್ಟ ನಾವು ಲೈವ್ ಆಗಿ ನೋಡ್ತೀವಿ, ಆದರೆ ವೀಡಿಯೋದಲ್ಲಿ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಇದು ಬಂದು ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮ. ಎಳ್ವೇರ್ ಸಿರಿಗಳು ಮತ್ತು ಕುಮಾರ, 3 ದೇವ್ರಿರೋದು. ಅಲ್ಲ, 9 ದೇವ್ರೇನೋ ಇರೋದು. 9 ದೇವ್ರು ಇರೋದಲ್ಲಿ 9 ದೇವ್ರಿರೋದು. ಸೊ ಫ್ರೆಂಡ್ಸ್, ಅದು ಫಸ್ಟು ಹೆಣ್ಣು ದೇವ್ರು ಆಯಿತು, ಅದಾದಮೇಲೆ ಇದು 9 ದೇವರು, ಆಮೇಲೆ ಲಾಸ್ಟ್ ಸ್ವಾಮಿ ಕೊರಗಜ್ಜ. ಅಲ್ಲಿ ಆ್ಯಕ್ಚುಲಿ ಫಸ್ಟು ವೀಡಿಯೋ ಮಾಡೋಕ್ಕೆಲ್ಲ ಬಿಡ್ತಿದ್ರು, ಇವಾಗ ವೀಡಿಯೋ ಮಾಡೋದು ಬಿಡ್ತಾರೆ ಎಲ್ಲೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಇಲ್ಲ ವೀಡಿಯೋ ಮಾಡ್ಬೋದು, ಇಲ್ಲಿಂದ ದೂರದಿಂದನೇ ಮಾಡಿ. ನಾನು ತೋರಿಸ್ತೀನಿ ಎಲ್ಲ ಪ್ರಸಾದ ಇಷ್ಟೇ ಕಾಣಿಸೋದಕ್ಕಾಗೋದು ಹಂಗಿರು. ಸೊ ಫ್ರೆಂಡ್ಸ್, ದರ್ಶನ ಆಯಿತು. ಇವಾಗ ಆಟೋದಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಹಾಕಿಸ್ಕೊಂಡು ಅಲ್ಲಿಂದ ಬಸ್ ಎತ್ಕೊಂಡು ರೂಮಿಗೆ ಹೋಗಬೇಕು. ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಓಕೆ, ಬಿಸಿಲು ಇದೆ, ಸೆಕೆ ಆಗ್ತಾ ಇದೆ, ಟಯರ್ಡ್ ಆಗ್ತಾ ಇದೆ. ಫಸ್ಟು ರೂಮ್ಗೆ ಹೋಗ್ಬೇಕು, ಫ್ರೆಶ್ ಅಪ್ ಆಗೋದಕ್ಕೋಸ್ಕರ. ಸೊ ಫ್ರೆಂಡ್ಸ್, ಪಿ ಜಿ ಅಂತ ಬರ್ತಿದ್ದೆ. ಸೊ ಫ್ರೆಂಡ್ಸ್, ರೂಮಿಗೆ ಬಂದ್ವಿ, ಫ್ರೆಶ್ ಅಪ್ ಆಗಿಬಿಟ್ಟು. ನೋಡಿ, ಈ ಥರ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲರೂ ರೆಡಿಯಾಗಿ ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸಡನ್ ಪ್ಲ್ಯಾನ್ ಮಾಡಿಬಿಟ್ಟು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಇದು ನನ್ನ ಔಟ್ಫಿಟ್ಟು, ಅದು ಅವಳ ಔಟ್ಫಿಟ್ಟು. ಅವಳು ಶೈ ಫೀಲ್ ಅವಳು, ಅದಕ್ಕೆ ಆಚೆ ಹೋಗ್ಬಿಟ್ಲು. ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಈ ತಕ್ಷಣ. ಸೊ ಇವಾಗ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ನಾವು ಬೀಚ್ ಹತ್ರ. ಅದು ಆ್ಯಕ್ಚುಲಿ ಒಬ್ರು ಆಟೋದವ್ರು ಪರಿಚಯ ಇರೋರಿದ್ರು, ಅವರೇ ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಬೀಚ್ ಹತ್ರ. ಸೊ ಬೀಚ್ ಹತ್ರ ಹೋಗ್ಬಿಟ್ಟು ತೋರಿಸ್ತೀವಿ ಯಾವ ಬೀಚ್ ಹತ್ರ ಹೋಗಿದ್ದೀವಿ, ಏನು ಮಾಡ್ತೀವಿ ಅಂತ. ಸೊ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀವಿ, ಅರ್ಜೆಂಟಲ್ಲಿ ಬಂದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾವು ಯಾವ ಬೀಚ್ ಹತ್ರ ಬಂದಿದ್ದೀವಿ ಅಂದರೆ ಪಣಪೂರ್ ಬೀಚ್. ಇಲ್ಲಿ ಬೀಚ್ ಫೆಸ್ಟ್ ನಡೀತೈತೆ, ಅಲ್ಲಿ ಪಟ ಎಲ್ಲ ಹಾರಿಸ್ತಿದ್ದಾರೆ. ನೋಡಲಿ ಝೂಮಲ್ಲಿ ತೋರಿಸ್ತೀವಿ. ಬಂದಿರೋದು ಪಣಪೂರ್ ಬೀಚ್, ಅಲ್ಲಿ ಬೀಚ್ ಫೆಸ್ಟ್ ನಡೀತೈತೆ. ಬನ್ನಿ ಹೋಗಿ ನೋಡೋಣ. ಸೊ ಫ್ರೆಂಡ್ಸ್, ಒಳಗಡೆ ಬಂದಿದ್ದೀವಿ. ನೋಡಿ ಪಿಕ್ನಿಕ್ ಬರೋ ಥರ ಶಾಲ್ ಎಲ್ಲ ತಗೊಂಡ್ಬಂದೋಳೆ. ಅಲ್ಲಿ ಸ್ವಿಂಗ್ ಎಲ್ಲ ಐತೆ, ನನಗೆ ಗೊತ್ತೇ ಇಲ್ಲ ಇಲ್ಲಿ ಗೇಮ್ಸ್ ಎಲ್ಲ ಇದೆ ಅಂತ. ಇಲ್ಲ ಬೇಗನೆ ಬರ್ತಿದ್ವಿ. ಎಷ್ಟು ಜನ ಇದ್ದಾರಪ್ಪ. ಕೈಟ್ ಎಲ್ಲರೂ ಪಟ ಹಾರಿಸ್ತವ್ರೆ, ಕಲರ್ ಪಟ. ಗೇಮ್ಸ್ ಎಲ್ಲ ಇದೆ. ಅಲ್ಲಿ ನೋಡಿ, ಅವತ್ತು ಆಡಿದ್ವಲ್ಲ ಅಂಜು, ರಾಕೆಟ್ ಇಜೆಕ್ಟರ್. ಅಯ್ಯೋ, ಅಲ್ಲಿ ರಾಕೆಟ್. ಅಲ್ಲಿ ನೋಡಿ, ಬೈಕ್ ರೈಡು. ನಾವು ಇದೆಲ್ಲ ಆಡಿದ್ದೀವಿ. ಇದು ನಾನು ಜೆಟ್ಸ್ಗೆ ಆಡಿದ್ದೀನಿ ಇದನ್ನು. ಸೊ ಬನ್ನಿ, ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಬಂದ್ಬಿಟ್ಟು ಇಲ್ಲಿ ಬೀಚ್ ಹತ್ರ ಆಟ ಆಡೋಣ ಅಂತ ಬಂದಿದ್ದೀವಿ.
ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ. ಫಸ್ಟ್ ಇವಾಗ ಫೋಟೋ ಶೂಟ್ ವಿಡಿಯೋ ಶೂಟ್ ಬೇಕಂತೆ. ಫಸ್ಟ್ ಬನ್ನಿ ಅದನ್ನ ಮಾಡೋದು. ಬೀಚಲ್ಲಿ ಏನು ಸಿಕ್ತು? ಬೀಚಲ್ಲಿ ಮಣ್ಣು ಸಿಕ್ತು, ನೀರು ಸಿಕ್ತು, ಉಪ್ಪು ಸಿಕ್ತು. ನೀರು ಎತ್ತಿ ಎಲ್ಲಿಗೆ ಹಾಕೊಂಡೆ? ಬಾಟ್ಲಿಗೆ ಹಾಕೊಂಡೆ. ಬಂದ್ರು ಕೊನೆಗೂ ಬೀಚ್ ಹತ್ರ ಅವಳ ಮಕ್ಕ ತೋರಿಸ್ತಾಳೆ ಕೊನೆಗೂ. ಅಲ್ಲಿ ಗಂಟ ನಡ್ಕೊಂಡು ಹೋಗೋದು ಐತೆ. ಇಷ್ಟೋ ತನಕ ಬಂದು ಬೀಚಲ್ಲಿ ಫೋಟೋ ಶೂಟು ವಿಡಿಯೋ ಶೂಟ್ ಎಲ್ಲ ಮಾಡಿದ್ವಿ. ಅಷ್ಟು ಬೇಗ ಕತ್ಲೆನೇ ಆಗೋಗ್ಬಿಟ್ಟೈತೆ. ಅಷ್ಟು ಬೇಗ 7:45 ಆಗೋಗ್ಬಿಟ್ಟೈತೆ ಟೈಮು. ಎಷ್ಟು ಬೇಗ ಕತ್ಲೆ ವೇವ್ಸ್ ಜಾಸ್ತಿ ಆಗ್ಬಿಟ್ಟು ಅಲ್ಲಿಂದ ಎಲ್ಲರೂ ವಾಪಸ್ಸೇ ಬಂದ್ಬಿಟ್ರು. ಅಲ್ಲಿ ಪೊಲೀಸರು ಬರ್ತಾನೆ ಇದ್ದಾರೆ ಅವಾಗಿಂದ, ಹೋಗ್ರಿ ಅಂತ. ಆದ್ರೆ ನಾವು ಇಲ್ಲೇ ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಇನ್ನೂ ಗೇಮ್ಸ್ ಎಲ್ಲ ನಡೀತಾ ಇದೆ. ಪ್ಲಸ್ ಅಲ್ಲಿ ಕೈಟೆಲ್ಲ ಇನ್ನೂ ಹಾರಿಸ್ತಾನೆ ಇದ್ದಾರೆ. ಇವ್ರು ಇನ್ನೂ ಫೋಟೋ ಶೂಟ್ ಮಾಡ್ತಾನೆ ಇದ್ದಾರೆ. ಫೋಟೋ ಶೂಟ್ ವಿಡಿಯೋ ಶೂಟು ನೈಟ್ ಚಾಯೆ. ಅವಾಗಿಂದ ಎಲ್ಲರೂ ಬಂದು ಫೋಟೋ ಶೂಟ್ ಮಾಡಿಸ್ಕೊಳ್ಳಿ ಅಂತಾರೆ. ನಮ್ಮ ಹತ್ರನೇ 3 ಐಫೋನ್ ಐತೆ. ನಮ್ಗೆ ಯಾಕೆ ಫೋಟೋ ಶೂಟು? ಎಸ್. ಸೊ ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಬ್ಯಾಗೆಲ್ಲ ಅಲ್ಲಿ ಇಟ್ಬಿಟ್ಟು ನಮ್ಗೆ ಜವಾಬ್ದಾರಿ ಅನ್ನೋದೇ ಇಲ್ಲ. ಎಷ್ಟು ಆರಾಮಾಗಿ ಆಟ ಆಡ್ಕೊಂಡಿದ್ದೀವಿ ಇಲ್ಲಿ ಬೀಚಲ್ಲಿ. ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ಸೊ ಫ್ರೆಂಡ್ಸ್, ಟೈಮು 7:45 ಆಗಿದೆ. ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಈ ಅಲೆಗಳು ನೋಡ್ಕೊಂಡು ಕೂತ್ಕೊಳ್ಳೋಣ. ಅದು ಈ ವಾತಾವರಣ ಬೆಂಗಳೂರಲ್ಲಂತೂ ಸಿಗಲ್ಲ. ಬೆಂಗಳೂರಲ್ಲಿ ಬೀಚ್ ಬೇಕು ಅಂದರೆ ಬೀಚ್ ಅಂತೂ ಸಿಗಲ್ಲ. ಬೀಚ್ಗೆ ಹೋಗಿ ಎಂಜಾಯ್ ಅದಕ್ಕಿಂತ ಮೋರಿಗಳೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಸ್ವಲ್ಪ ಅಲೆಗಳನ್ನ ತೋರಿಸು. ನೋಡಿ ಎಷ್ಟು ಹೆಂಗೆ ಬರ್ತಾಯಿದೆ ಅಲೆಗಳು ಜಾಸ್ತಿ ಆಗ್ತೈತೆ ಬರ್ತಾ ನೋಡಿ. ಮಕ್ಕಳೆಲ್ಲ ಹೆಂಗೆ ಆಟ ಆಡ್ತಾರೆ. ಅದಕ್ಕೆ ನಾವು ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದೀವಿ. ಟು ದ ಬೆಸ್ಟ್ ನ್ಯೂ ಇಯರ್. ಯಾಕಂದರೆ ಯಾವತ್ತೂ ನಾನು ಈ ಥರ ನ್ಯೂ ಇಯರ್ನ ಬೀಚಲ್ಲಾಗಲಿ ಈ ಥರ ದೇವಸ್ಥಾನದಲ್ಲಾಗಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದವಳಲ್ಲ. ಇವತ್ತು ಆ್ಯಕ್ಚುಲಿ ಬೀಚಲ್ಲಿ ಬಂದು ಕುತ್ಕೊಂಡಾಗ ಎಷ್ಟು ನೆಮ್ಮದಿ ಫೀಲ್ ಆಗ್ತಿದೆ ಅಂದರೆ ಸೀರಿಯಸ್ ಆಗಿ ಇಲ್ಲಿಂದ ಎದ್ದೋಗಕ್ಕೆ ಮನಸ್ಸಾಗ್ತಾ ಇಲ್ಲ. ಅಷ್ಟು ನೆಮ್ಮದಿಯಾಗಿ ಇಲ್ಲಿ ಕುತ್ಕೊಂಡಿದ್ದೀವಿ. ಅಲೆಗಳು ಅದನ್ನ ಹೇಳೋದಕ್ಕೆ ಮಾತೇ ಬರಲ್ಲ. ಸೀರಿಯಸ್ ಆಗಿ ನನ್ನ ಬರ್ಡೇ ಅಂತಿದ್ದೀನಿ, ಸಾರಿ. ನ್ಯೂ ಇಯರ್ ಮಾತ್ರ ಸೀರಿಯಸ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ನಮ್ದಿದು. ಈ ವರ್ಷ ಯಾವತ್ತೂ ಮರೆಯೋದಕ್ಕಾಗಲ್ಲ. ನೆನ್ನೆ ಅಂತೂ ಸೀರಿಯಸ್ ಆಗಿ ಪ್ಲಾನೇ ಮಾಡ್ದಿರ ನಾವು ಬಂದಿದ್ದು. ಮಂಗ್ಳೂರ್ಗೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ ಅಂತ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡ್ವಿ. ಇವತ್ತು ಬೀಚಿಗೆ ಬರೋದು ನಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಮಧ್ಯಾಹ್ನ ಟಯರ್ಡ್ ಆಗಿದ್ವಿ, ಮಲ್ಕೊಳ್ಳೋಣ ಅಂತ. ಆರಿಲ್ಲ, ಒಂದು ರೌಂಡ್ ಹೋಗೋಣ, ಬೀಚ್ ಹತ್ರ ಹೋಗಿ ರೌಂಡ್ ಹಾಕೋಬರೋಣ, ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಬಿಟ್ಟು ಬಂದ್ವಿ. ಸೀರಿಯಸ್ ಆಗಿ ನೆಮ್ಮದಿಯಾಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀವಿ. 7 o'clock ಆಗಿದೆ. ನಾವು ಆಲ್ರೆಡಿ ಬಂದು 1 hour ಆಗ್ತಾಯಿದೆ. ಹೆಂಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಅಲೆಗಳ ಸೌಂಡು ಕೇಳೋದಕ್ಕೂ ಕಾಮಾಗಿ ಪೀಸ್ಫುಲ್ಲಾಗಿ ಐತೆ. ಗೌತಮಿ ಅವಳು ಲೋಕದಲ್ಲಿ ನಾವಿಬ್ರು ನಮ್ಮ ಲೋಕದಲ್ಲಿ ನಾವು ಕೂತಿದ್ದೀವಿ ಇಲ್ಲಿ. ಫ್ರೆಂಡ್ಸ್, ಬಸ್ ಹತ್ತ ಟೈಮಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಊಟ ಏನು ಚೆನ್ನಾಗಿರೋದು ಸಿಗಲ್ಲ ಅಂದ್ಬಿಟ್ಟು ಇಲ್ಲೇ ಬೀಚ್ ಹತ್ರನೇ ಊಟ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೂಡಲ್ಸು, ಗೋಬಿ ಎಲ್ಲ ತೊಗೊಂಡು ತಿನ್ಕೊಂಡು ಇಲ್ಲಿಂದ ಹೋಗೋಣ ಅಂತ ಬೀಚ್ ಹತ್ರನೇ ಊಟ ಮಾಡ್ಕೊತಿದ್ದೀವಿ. ಸುಮ್ಮನೆ ತೋರಿಸು ಹೆಂಗೆ ತಿಂತಾಳೆ ನೋಡ್ರಿ. ಸೊ ಫ್ರೆಂಡ್ಸ್, ತಿಂದಿದ್ದೆಲ್ಲ ಆಯಿತು ನೋಡಿ. ಲಾಸ್ಟ್ ಐಸ್ ಕ್ರೀಮ್ ತಿಂತಾಳು ಈ ತಂಡಿಯಲ್ಲೂ. ಸೊ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಇವಾಗ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಆಟೋದವ್ರು ಪಾಪ ನಮಗೋಸ್ಕರ ವೇಟ್ ಇಲ್ಲೇ ಬಂದ್ರು ಅಣ್ಣ. ಸೊ ಇವಾಗ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀವಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀವಿ. ಫ್ರೆಂಡ್ಸ್, ಫೈನಲಿ ಬಸ್ಸಿಗೆ ಬಂದ್ವಿ. 8:15 ಆಗಿದೆ. 8:45 ಬಸ್ ಇದು. ನಿನ್ನೆ ಯಾವ ಬಸ್ಸಲ್ಲಿ ಬಂದ್ವಿ ಅದೇ ಬಸ್ಸಲ್ಲೇ ಬರ್ತಾ ಇದೀವಿ ವಾಪಸ್ಸು. ಕಂಡಕ್ಟರ್ ಪ್ಲಸ್ ಡ್ರೈವರ್ ಅವರೇನೆ. ಸೊ ಇವಾಗ ಆಲ್ರೆಡಿ ಬಸ್ಸಲ್ಲಿ ಕೂತಿದ್ದೀವಿ. ಅಲ್ಲೊಬ್ಳು ಕೂತ್ಕೊಂಡಿದ್ದೆ, ನಾವಿಬ್ರನ್ನ ಕೂತಿದ್ದೀವಿ. ಸೊ ಇವಾಗ ಹೊರಡ್ತಿದ್ದೀವಿ. ಬನ್ನಿ ಹೋಗುವ. ಆ್ಯಕ್ಚುಲಿ ಟಯರ್ಡ್ ಆಗಿರೋದ್ರಿಂದ ನಿದ್ದೆ ಮಾಡ್ತೀವಿ. ಸೊ ವ್ಲಾಗ್ನ ನಾಳೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ.
ಸೊ ಫ್ರೆಂಡ್ಸ್, ಟೈಮ್ ಬಂದು 4:15 ಆಗಿದೆ. 4 ಗಂಟೆಗೆ ಬಂದು ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಎಲ್ಲ ಪಿ ಜಿ ಹತ್ರ ಹೊರಡ್ತೀವಿ. ಸೊ ಇವಾಗ ಹೋಗಿ ಪಿ ಜಿ ಹತ್ರ ಹೋಗ್ಬಿಟ್ಟು ನಿದ್ದೆ ಮಾಡಿದ್ರೆ ಅದು ಎಷ್ಟೊತ್ತಿಗೆ ಎದೊಳ್ತೀವೋ ಏನೋ ಗೊತ್ತಿಲ್ಲ. ಎದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿ ಆಮೇಲೆ ಎಂಡ್ ಮಾಡ್ತೀನಿ. ಎಷ್ಟೊತ್ತಿಗೆ ಎದ್ದೇಳ್ತೀಯ ಗೊತ್ತಿಲ್ಲ. ಇಲ್ಲಿ ಆ್ಯಕ್ಚುಲಿ ಮೆಜೆಸ್ಟಿಕ್ಕಲ್ಲಿ ಇಳಿದ್ವಿ. ಇಲ್ಲಿ ಏನೋ ಇನ್ಸಿಡೆಂಟ್ ಆಗಿತ್ತು. ಅಲ್ಲೇನೋ ಇನ್ಸಿಡೆಂಟ್ ಆಯಿತು. ಅಲ್ಲಿ ಯಾವುದೋ ಹುಡುಗಿ ಕಿರ್ಚಾಡ್ತಿಲ್ಲ, ಅದನ್ನೇ ನೋಡ್ಕೊಂಡು ನಿಂತಿದ್ವಿ. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಂಗೆ ಎದ್ದು ಮಧ್ಯಾಹ್ನ ಎದ್ದು ರೆಡಿ ಆಗಿಬಿಟ್ಟು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದ್ವಿ. ನಾಳೆ ಉಣ್ಮೆ ಇರೋದ್ರಿಂದ ಇವತ್ತೇ ಬಂದು ಹೋಗೋಣ ಅಂತ ಬಂದ್ವಿ. ದೇವ್ರ ದರ್ಶನ ಮಾಡಿಕೊಂಡು ನೋಡಿ ಬಳೆ ಹಾಕ್ಸ್ಕೊ ಅಂತ ಅಂದ್ಲು. ಅವಳು ಹಾಕ್ಸ್ಕೊತಿದ್ದಾಳೆ. ಅವಳಾದ್ಮೇಲೆ ಇವಾಗ ನಾನು ಹಾಕ್ಸ್ಕೊಂಡು ಗಾಡಿ ಎತ್ಕೊಂಡು ಇವಾಗ ಏನಾರು ತಿನ್ನಬೇಕು. ತಿಂದ್ಬಿಟ್ಟು ಗಾಡಿ ಎತ್ಕೊಂಡು ಪಿ ಜಿ ಹತ್ರ ಹೋಗ್ಬೇಕು. ದೇವಸ್ಥಾನದಲ್ಲಿ ದರ್ಶನ ಚೆನ್ನಾಗಾಯ್ತು ಇವತ್ತು. ಸೊ ಪಿ ಜಿಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಮಾರ್ನಿಂಗ್ 4 o'clock ರೀಚ್ ಆದ್ವಿ. ಅದಾದಮೇಲೆ ಮತ್ತೆ ಪಿ ಜಿಗೆ 5-5:15 ಬಂದ್ವಿ. ಅದಾದಮೇಲೆ ಅವಳು ನನ್ನ ಫ್ರೆಂಡ್ ಅವ್ರ ಮನೆಗೆ ಹೋದ್ಲು. ನಾವು ಮಲ್ಕೊಂಡವರು ಮತ್ತೆ ಮಧ್ಯಾಹ್ನ ಎದ್ದು ಮತ್ತೆ ಬಟ್ಟೆ ಒಗೆಯೋದೆಲ್ಲ ಇತ್ತು. ಸ್ವಲ್ಪ ಕೆಲಸಗಳಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ನಾಳೆ ಉಣ್ಮೆ ಆಗಿರೋದ್ರಿಂದ ನಾಳೆ ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಬಂಡಿ ಮಹಾಕಾಳಿ ಅಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇವಾಗ ಊಟ ಮಾಡಿಬಿಟ್ಟು ಕುತ್ಕೊಂಡ್ವಿ ಫ್ರೀಯಾಗೆ. ಸೊ ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂತ ಅದಕ್ಕೆ ಫೋನ್ ತೊಗೊಂಡೆ. ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಪ್ಲ್ಯಾನ್ಸು. ಸೊ ನಾವು ಈ ಸಲ ನ್ಯೂ ಇಯರ್ನ ಈಗ ಎಂಜಾಯ್ ಮಾಡಿದ್ವಿ. ಸೊ ನೀವೆಲ್ಲ ಹೇಗೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಕೀಪ್ ವಾಚಿಂಗ್.